ಇನ್ಕಮ್ ಟ್ಯಾಕ್ಸ್ 1 ಏನಿದೆ, ಲಾಸ್ಟ್ ಇಯರ್ 2025 ಅಲ್ಲಿ ಏನು ಕ್ವಶನ್ಸ್ ಪೇಪರ್ ಬಂದಿತ್ತು, ಅದರಲ್ಲಿ ಇರ್ತಕ್ಕಂಥ ಕ್ವಶನ್ ನಂಬರ್ 9 ಹೌಸ್ ಪ್ರಾಪರ್ಟಿ ಬಗ್ಗೆ ಏನು ಒಂದು ಕ್ವಶನ್ಸ್ ಕೇಳಿದ್ದಾರೆ. ಆ ಕ್ವಶನ್ಸ್ಗೆ ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಕ್ವಶನ್ ನಂಬರ್ 9 ಹೌಸ್ ಪ್ರಾಪರ್ಟಿ ಮೇಲೆ ಕೇಳಿರ್ತಕ್ಕಂಥ ಒಂದು ಕ್ವಶನ್ಸ್ ಅನ್ನ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ, ಬನ್ನಿ ಕ್ವಶನ್ ಏನಿದೆ ನೋಡೋಣ. ಫಸ್ಟ್ ಕ್ವಶನ್ ನಂಬರ್ 9 ಬಂದು, ಮಿಸ್ಟರ್ ಪವನ್ ಈಸ್ ದ ಓನರ್ ಆಫ್ 3 ಹೌಸ್. ದಿ ಪಾರ್ಟಿಕ್ಯುಲರ್ಸ್ ಆರ್ ಆಸ್ ಫಾಲೋಸ್. ಸೊ ಅಲ್ಲಿ ಮಿಸ್ಟರ್ ಪವನ್ ಹತ್ರ, ಸೊ ಪಾರ್ಟಿಕ್ಯುಲರ್ಸ್, ಫಸ್ಟ್ ಒನ್ ಹೌಸ್ ಎ, ಸೆಕೆಂಡ್ ಒನ್ ಹೌಸ್ ಬಿ ಅಂಡ್ ಥರ್ಡ್ ಒನ್ ಹೌಸ್ ಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಡೀಟೇಲ್ಸ್ ಏನೇನು ಕೊಟ್ಟಿದ್ದಾರಪ್ಪ ಅಂದರೆ, ಫೈ ರೆಂಟಲ್ ವ್ಯಾಲ್ಯೂ, ಮೂರುದು ಕೂಡ ಫೈ ರೆಂಟಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. 40, 35, 50,000 ಇದೆ. ಮುನ್ಸಿಪಲ್ ವ್ಯಾಲ್ಯೂಯೇಷನ್ ಬಂದು 50,000, 40,000, 50,000 ಇದೆ. ಸ್ಟ್ಯಾಂಡರ್ಡ್ ರೆಂಟ್ ಬಂದು 45, 42, 55,000 ಇದೆ. ಲೆಟ್ ಔಟ್ ಅಂದರೆ ಎಷ್ಟಕ್ಕೆ ರೆಂಟ್ ಕೊಡ್ತಾ ಇದ್ದಾನೆ ಅಂದರೆ, ಲೆಟ್ ಔಟ್ ಅಂದರೆ ರೆಂಟಿಗೆ ಕೊಡ್ತಾ ಇರೋದು ಪರ್ ಮಂತ್, ಒಂದು ತಿಂಗಳಿಗೆ. ಹೌಸ್ ಎ 3,000ಗೆ ರೆಂಟಲ್ಲಿ ಕೊಟ್ಟಿದ್ದಾನೆ, ಲೆಟ್ ಔಟ್ ಮಾಡಿದ್ದಾನೆ. ಸೆಕೆಂಡ್ ಒನ್ ಬಂದು 2,500ಗೆ ಕೊಟ್ಟಿದ್ದಾನೆ. ಥರ್ಡ್ ಒನ್ 0 ಇದೆ, ಏನು ಹೇಳಿಲ್ಲ, ಎಷ್ಟು ಕೊಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಪರ್ಪಸ್ ಆಫ್ ಯೂಸ್ ಅಂದರೆ ಯಾವ ಪರ್ಪಸ್ಸಿಗೆ ಲೆಟ್ ಔಟ್ ಮಾಡಿದ್ದಾರೆ, ಯಾವ ಪರ್ಪಸ್ಗೆ ರೆಂಟ್ ಕೊಟ್ಟಿದ್ದಾರೆ ಅಂದರೆ, ಫಸ್ಟ್ ಒನ್ ಬಂದು ರೆಸಿಡೆನ್ಷಿಯಲ್ ಪರ್ಪಸ್ಗೆ ಲೆಟ್ ಔಟ್ ಮಾಡಿದ್ದಾರೆ. ಸೆಕೆಂಡ್ ಒನ್ ಬಂದು ಲೆಟ್ ಔಟ್ ಫಾರ್ ಬಿಸ್ನೆಸ್ ಪರ್ಪಸ್ಗೆ ಲೆಟ್ ಔಟ್ ಮಾಡಿದ್ದಾನೆ. ಅಂಡ್ ಥರ್ಡ್ ಒನ್ ಬಂದು ಸೆಲ್ಫ್ ಆಕ್ಯುಪೈಡ್ ಪರ್ಪಸ್ಗೆ ಯೂಸ್ ಮಾಡ್ತಾನೆ, ಅಂದರೆ ಓನ್ ರೆಸಿಡೆನ್ಸ್ಗೆ ಯೂಸ್ ಮಾಡ್ತಾ ಇದ್ದಾನೆ, ಓನ್ ಯೂಸ್ಗೆ ಯೂಸ್ ಮಾಡ್ತಾ ಇರೋದು. ಹಾಗಾಗಿ ಅದಕ್ಕೆ ಮೇಲೆ ಲೆಟ್ ಔಟ್ ಪರ್ ಮಂತ್ ಕೊಟ್ಟಿಲ್ಲ. ಏನಕ್ಕೆ ಅಂದರೆ ಅವನೇ ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದಾನೆ, ಸೆಲ್ಫ್ ಆಕ್ಯುಪೈಡ್ ಅಂತ, ಹಾಗಾಗಿ ಅದಕ್ಕೆ ರೆಂಟ್ ಇರೋದಿಲ್ಲ, ಸೆಲ್ಫ್ ಆಕ್ಯುಪೈಡ್ ಆಗಿರೋದ್ರಿಂದ. ರಿಪೇರ್ಸ್ ಕೊಟ್ಟಿದ್ದಾನೆ. ಹೌಸ್ ಎ 2,000 ಇದೆ, ಸೊ ಹೌಸ್ ಬಿ 0 ಇದೆ, ಹೌಸ್ ಸಿ ಬಂದು 5,000 ಇದೆ. ಕಲೆಕ್ಷನ್ ಚಾರ್ಜಸ್ ಬಂದು 3,000, 1,000 ಅಂಡ್ 0 ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಲೋನ್ ಹೌಸ್ ಎ 15,000 ಇದೆ, ಹೌಸ್ ಬಿ 5,000 ಇದೆ, ಅಂಡ್ ಲಾಸ್ಟ್ ಒನ್ ಬಂದು 2,000 ಕೊಟ್ಟಿದ್ದಾರೆ. ಲೋನ್ ವಾಸ್ ಟೇಕನ್ ಫಾರ್ ರಿಪೇರ್ ಆಫ್ ದಿ ಹೌಸ್. ಹೌಸ್ ಅನ್ನ ರಿಪೇರ್ ಮಾಡಲಿಕ್ಕೆ ಲೋನ್ ತಗೊಂಡಿದ್ದಾರೆ ಅಂತೆ. ಮುನ್ಸಿಪಲ್ ಟ್ಯಾಕ್ಸ್ ಈಸ್ 10% ಆಫ್ ಮುನ್ಸಿಪಲ್ ವ್ಯಾಲ್ಯೂ ಮೇಲೆ 10% ಮುನ್ಸಿಪಲ್ ಟ್ಯಾಕ್ಸ್ ಇದೆಯಂತೆ. ನೋಡಿ, ಮುನ್ಸಿಪಲ್ ಟ್ಯಾಕ್ಸ್ ಆಫ್ ಹೌಸ್ ಎ ವಾಸ್ ಪೇಯ್ಡ್ ಬೈ ಟೆನೆಂಟ್. ನೋಡಿ, ಹೌಸ್ ಎದನ್ನ ಮುನ್ಸಿಪಲ್ ಟ್ಯಾಕ್ಸ್ ಅನ್ನ ಯಾರು ಪೇಮೆಂಟ್ ಮಾಡ್ತಾ ಇದಾರಂತೆ, ಟೆನೆಂಟ್ ಪೇಮೆಂಟ್ ಮಾಡ್ತಾ ಇದಾರಂತೆ, ಫಸ್ಟ್ ಒನ್ ಹೌಸ್ ಎಗೆ ಸಂಬಂಧಪಟ್ಟಂತೆ. ಬಟ್ ಮುನ್ಸಿಪಲ್ ಟ್ಯಾಕ್ಸ್ ಆಫ್ ಹೌಸ್ ಬಿ ವಾಸ್ ನಾಟ್ ಪೇಯ್ಡ್. ನೋಡಿ, ಮುನ್ಸಿಪಲ್ ಟ್ಯಾಕ್ಸ್ ಏನಿದೆ ಹೌಸ್ ಬಿ ಅನ್ನ ಪೇಮೆಂಟೇ ಮಾಡಿಲ್ವಂತೆ 31/3/24 ವರೆಗೂ ಕೂಡ. ಅಂಡ್ ಮುನ್ಸಿಪಲ್ ಟ್ಯಾಕ್ಸ್ ಆಫ್ ಸಿ ವಾಸ್ ಪೇಯ್ಡ್ ಬೈ ಓನರೇ ಪೇಮೆಂಟ್ ಅನ್ನ ಮಾಡಿದಾರಂತೆ. ದಟ್ ಈಸ್ ಪೇಯ್ಡ್ ಬೈ ಓನರ್, ಪೇಮೆಂಟ್ ಮಾಡಿಬಿಟ್ಟಿದ್ದಾರೆ. ಅಂಡ್ ಹೌಸ್ ಎ ರಿಮೈಂಡ್ ವೆಕೆಂಟ್ ಫಾರ್ 4 months. ಅಂದ್ರೆ ಹೌಸ್ ಎ 4 ತಿಂಗಳು ವೆಕೆಂಟ್ ಆಗಿದೆಯಂತೆ, ಸ್ಟಿಲ್ ಇನ್ನ ವೆಕೆಂಟ್ ಪೀರಿಯಡ್ ಇದೆ ಅಂತ 4 ತಿಂಗಳು. ಕಾಂಪ್ಯೂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ ದಿ ಇಯರ್ ಅಸೆಸ್ಮೆಂಟ್ ಇಯರ್ 24-25ಗೆ ಸಂಬಂಧಪಟ್ಟಂತೆ ನೀವು ಹೌಸ್ ಪ್ರಾಪರ್ಟಿಗೆ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಹೇಗೆ ನೀವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಈ ನೋಡಿ ಹೌಸ್ ಪ್ರಾಪರ್ಟಿ ಮೇಲೆ ನಿಮಗೆ ಕ್ವಶನ್ಸ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ನೀವು ಅದಕ್ಕೆ ಹೇಗೆ ಆನ್ಸರ್ಸ್ ಅನ್ನ ಮಾಡಬೇಕು ಅಂದ್ರೆ, ಜಸ್ಟ್ ಈ ತರ ಕಾಲಮ್ಸ್ ಹಾಕೊಳ್ಳಿ. ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಫಸ್ಟ್ ಕಾಲಮ್ ಯಾವಾಗಲೂ ಪರ್ಟಿಕ್ಯುಲರ್ ಹಾಕೊಂಡ್ಲಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ರಿಮೈನಿಂಗ್ ಕಾಲಮ್ಸ್ ನಿಮ್ಗೆ ಎಷ್ಟು ಹೌಸ್ ಕೊಟ್ಟಿದ್ದಾರೆ ನೋಡಿ ಅಷ್ಟು ಹಾಕೋಬೇಕಾಗುತ್ತೆ. ನನ್ನ ಹತ್ರ ಹೌಸ್ ಎ ಇದೆ, ಹೌಸ್ ಬಿ ಇದೆ ಅಂಡ್ ಹೌಸ್ ಸಿ ಇದೆ. ಸೊ ಹಾಗಾಗಿ ಪರ್ಟಿಕ್ಯುಲರ್ಸ್ ಅಂಡ್ ನೆಕ್ಸ್ಟ್ 3 ಕಾಲಮ್ ಹೌಸ್ 1, 2, 3 ಎ ಬಿ ಸಿ ಹಾಕೊಂಡಿದೀವಿ. ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಫಸ್ಟ್ ನೀವು ಹೌಸ್ ಪ್ರಾಪರ್ಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ 3ಕ್ಕೂ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಬಟ್ ಇಲ್ಲಿ ಪರ್ಪಸ್ ಆಫ್ ಯೂಸ್ ನೋಡಿ, ಲೆಟ್ ಔಟ್ ರೆಸಿಡೆನ್ಷಿಯಲ್ ಪರ್ಪಸ್ ಕೊಟ್ಟಿದ್ದಾರೆ, ಸೊ ಇಟ್ ಇಸ್ ಟ್ಯಾಕ್ಸಬಲ್. ಅಂಡ್ ಬಿಸ್ನೆಸ್ ಪರ್ಪಸ್ಗೆ ಲೆಟ್ ಔಟ್ ಮಾಡಿದ್ದಾರೆ, ಟ್ಯಾಕ್ಸಬಲ್. ಬಟ್ ಥರ್ಡ್ ಒನ್ ಬಂದು ಸೆಲ್ಫ್ ಆಕ್ಯುಪೈಡ್ಗೆ ಯೂಸ್ ಮಾಡಿರ್ತಕ್ಕಂಥದ್ದು ಹೌಸ್ ಏನ. ಸೊ ಹಾಗಾಗಿ ಸೆಲ್ಫ್ ಆಕ್ಯುಪೈಡ್ ಅಂದ್ರೆ ಓನ್ ಪರ್ಪಸ್ಗೆ ಯೂಸ್ ಮಾಡಿದ್ದಾರೆ ಅಂದ್ರೆ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್. ಸೊ ಆಸ್ ಪರ್ ಏನು ಇನ್ಕಮ್ ಟ್ಯಾಕ್ಸ್ ರೂಲ್ ಏನ್ ಹೇಳುತ್ತೆ, ಸೆಲ್ಫ್ ಆಕ್ಯುಪೈಡ್ ಪರ್ಪಸ್ ಯೂಸ್ ಮಾಡಿದ್ದಾರೆ ಅಂದ್ರೆ ಸೊ ಅದು ಟ್ಯಾಕ್ಸಬಲ್ ಇಲ್ಲ. ಫೇರ್ ರೆಂಟಲ್ ವ್ಯಾಲ್ಯೂ ಫೇರ್ ರೆಂಟಲ್ ವ್ಯಾಲ್ಯೂ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅವರೇ. ಫೇರ್ ರೆಂಟಲ್ ವ್ಯಾಲ್ಯೂ ದಟ್ ಈಸ್ 40,000 ಫಾರ್ ಎ,
and 35,000 for B, and C is not eligible. It is not taxable, exempt ಆಗಿರುತ್ತೆ. ಸೊ ಬಿಕಾಸ್ ಸೆಲ್ಫ್ ಆಕ್ಯುಪೈಡ್ ಆಗಿರೋದ್ರಿಂದ ಅದು ಯಾವುದಕ್ಕೂ ಕೂಡ ಯಾವುದೇ ಕ್ಯಾಲ್ಕುಲೇಷನ್ ಬರೋದಿಲ್ಲ. ನೆಟ್ ಆನ್ಯುವಲ್ ವ್ಯಾಲ್ಯೂ ವರೆಗೂ ಕೂಡ ಅದು ಝೀರೋನೇ ಇರುತ್ತೆ ಅಂತ ಅರ್ಥ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಗಲಿ ಅಥವಾ ನೆಟ್ ಆನ್ಯುವಲ್ ಆಗಲಿ ಝೀರೋ ಇರುತ್ತೆ, ಅಲ್ಲಿವರೆಗೂ ಕೂಡ ಝೀರೋನೇ ಇರುತ್ತೆ. ಸೊ ಫೇರ್ ರೆಂಟಲ್ ವ್ಯಾಲ್ಯೂ 40,000 ಕೊಟ್ಟಿದ್ದಾರೆ. ಆರ್ ಅಥವಾ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ. ಸೊ ನೋಡಿ, ಫೈರ್ ರೆಂಟಲ್ ವ್ಯಾಲ್ಯೂ ಫಸ್ಟ್ ತಗೋಬೇಕು. ಎ 40 ಇದೆ, ಬಿ 35 ಇದೆ, ಸಿ ತಗೊಳ್ಳಲ್ಲ ಬಿಕಾಸ್ ಸೆಲ್ಫ್ ಆಕ್ಯುಪೈಡ್ ಆಗಿರೋದ್ರಿಂದ. ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಕ್ವಶನ್ ಅಲ್ಲಿ ನೋಡಿ, ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ರೆಂಟಲ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಫಾರ್ ಎ 50,000 ಕೊಟ್ಟಿದ್ದಾರೆ, ಫಾರ್ ಬಿ ಬಂದು ನಮಗೆ 40,000 ಕೊಟ್ಟಿದ್ದಾರೆ. ಸೊ ನೀವು ತಗೋಬೇಕಾದ್ರೆ ಫಸ್ಟ್ ಫೇರ್ ರೆಂಟಲ್ ವ್ಯಾಲ್ಯೂನು ತಗೋಬೇಕು, ಆರ್ ಮುನ್ಸಿಪಲ್ ವ್ಯಾಲ್ಯೂನ ತಗೋಬೇಕಾಗುತ್ತೆ. ಫೇರ್ ರೆಂಟಲ್ ವ್ಯಾಲ್ಯೂ ಅಥವಾ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್, ಇವೆರಡರಲ್ಲಿ ಯಾವುದು ಫೇರ್ ರೆಂಟಲ್ ವ್ಯಾಲ್ಯೂ ಆರ್ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್, ಇವೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅದನ್ನು ನಾವೇನಂತ ಕರಿಬೇಕಪ್ಪ ಅಂದ್ರೆ ನೋಷನಲ್ ವ್ಯಾಲ್ಯೂ. ಸೊ ಇವೆರಡು ಕಂಪೇರ್ ಮಾಡಿ, ಸೊ ಅವೆರಡರಲ್ಲಿ ಯಾವುದು ವಿಚ್ ಎವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇದೆ ಅದನ್ನು ನಾವು ನೋಷನಲ್ ರೆಂಟ್ ಅಂತ ಕರಿತೀವಿ. ಸೊ ನೋಷನಲ್ ರೆಂಟ್ ಬಂದು ಈಗ ಹೌಸ್ ಏನಲ್ಲಿ 40,000 ಫೇರ್ ರೆಂಟಲ್ ಇದೆ, 50,000 ಮುನ್ಸಿಪಲ್ ವ್ಯಾಲ್ಯೂ ಇದೆ. ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ? 50,000 ಜಾಸ್ತಿ ಇದೆ. ಸೊ 50,000 ಈಸ್ ನೋಷನಲ್ ರೆಂಟ್ ಅಂತ ಕರಿತೀವಿ. ಅಂಡ್ ಹೌಸ್ ಬಿ ನಲ್ಲಿ ಫೇರ್ ರೆಂಟಲ್ 35,000 ಇದೆ, ಮುನ್ಸಿಪಲ್ ವ್ಯಾಲ್ಯೂ 40 ಇದೆ. ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ? ವಿಚ್ ಎವರ್ ಈಸ್ ಹೈಯರ್, 40,000 ಹೈಯರ್ ಇದೆ. ಸೊ ಹಾಗಾಗಿ 40,000 ಈಸ್ ನೋಷನಲ್ ರೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಫೇರ್ ರೆಂಟಲ್ ಮತ್ತೆ ಏನು ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂನ ಕಂಪೇರ್ ಮಾಡಿದ್ದಾದ್ಮೇಲೆ ನಿಮಗೆ ನೋಷನಲ್ ರೆಂಟ್ ಬಂದಾಗಿರುತ್ತೆ. ಸೊ ಆ ನೋಷನಲ್ ರೆಂಟ್ ದಟ್ ಈಸ್ ಹೌಸ್ ಎ ನಲ್ಲಿ 50,000 ಇದೆ, ಹೌಸ್ ಬಿ ನಲ್ಲಿ 40,000 ಇದೆ ನೋಷನಲ್ ರೆಂಟ್. ಆರ್ ಅಥವಾ ಸ್ಟ್ಯಾಂಡರ್ಡ್ ರೆಂಟ್. ನೀವು ಇವೆರಡನ್ನ ಕಂಪೇರ್ ಮಾಡಬೇಕಾಗುತ್ತೆ, ನೋಷನಲ್ ರೆಂಟ್ ಮತ್ತೆ ಸ್ಟ್ಯಾಂಡರ್ಡ್ ರೆಂಟ್ ಏನಿರುತ್ತೆ. ಸೊ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್, ಯಾವುದು ಕಡಿಮೆ ಇರುತ್ತೆ ಅದನ್ನ ತಗೋಬೇಕಾಗುತ್ತೆ. ಈಗ ನೋಷನಲ್ ರೆಂಟ್ ಮೇಲ್ಗಡೆ ಸಿಕ್ಕಿದೆ, ನಿಮಗೆ ಸ್ಟ್ಯಾಂಡರ್ಡ್ ರೆಂಟ್ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ. ಹೌಸ್ ಎ ಬಂದು 45,000 ಕೊಟ್ಟಿದ್ದಾರೆ, 45,000 ಹೌಸ್ ಎ ಇದೆ. ಅಂಡ್ ಹೌಸ್ ಬಿ ನಲ್ಲಿ ಬಂದು 42,000 ಕೊಟ್ಟಿದ್ದಾರೆ. ಸೊ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್, ಯಾವುದು ಕಡಿಮೆ ಇದೆ? ಹೌಸ್ ಎನಲ್ಲಿ 50 ನೋಷನಲ್ ರೆಂಟ್ ಇದೆ, 45 ಸ್ಟ್ಯಾಂಡರ್ಡ್ ರೆಂಟ್ ಇದೆ. ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ? 45,000 ಕಡಿಮೆ ಇದೆ. ಅಂಡ್ ಅದೇ ತರ ಹೌಸ್ ಬಿ ನಲ್ಲಿ 40,000 ನೋಷನಲ್ ರೆಂಟ್ ಇದೆ, ಸ್ಟ್ಯಾಂಡರ್ಡ್ ರೆಂಟ್ ಬಂದು 42,000 ಇದೆ. ಸೊ ಯಾವುದು ಕಡಿಮೆ ಇದೆಯಪ್ಪ ಅಂತ ಹೇಳಿದ್ರೆ 40,000 ಈಸ್ ಲೋಯರ್, 40,000 ಕಡಿಮೆ ಇದೆ. ಸೊ ಹಾಗಾಗಿ 40,000 ತಗೋಬೇಕಾಗತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿಪ್ಪ ಅಂತ ಹೇಳಿದ್ರೆ ಇದನ್ನ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಟು ಬಿ ಕಾಲ್ಡ್ ಆಸ್ ಎಕ್ಸ್ಪೆಕ್ಟೆಡ್ ರೆಂಟ್. ಇದನ್ನ ನಾವು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತೀವಿ. ಒನ್ಸ್ ಯು ಗಾಟ್ ಎಕ್ಸ್ಪೆಕ್ಟೆಡ್ ರೆಂಟ್ ನಿಮಗೆ ಸಿಕ್ಕಾದ್ಮೇಲೆ ನೆಕ್ಸ್ಟ್ 45,000 ಎ ನಲ್ಲಿದೆ, 40,000 ಬಿ ನಲ್ಲಿದೆ. ಆರ್ ಅಥವಾ ಎಕ್ಸ್ಪೆಕ್ಟೆಡ್ ರೆಂಟ್ ಆರ್ ಅಥವಾ ನೀವು ಆಕ್ಚುಯಲ್ ರೆಂಟ್ ಆರ್ ಆಕ್ಚುಯಲ್ ರೆಂಟ್, ಎಕ್ಸ್ಪೆಕ್ಟೆಡ್ ರೆಂಟ್ ಆರ್ ಆಕ್ಚುಯಲ್ ರೆಂಟ್ ನ ತಗೋಬೇಕಾಗುತ್ತೆ. ನೋಡಿ, ಎಕ್ಸ್ಪೆಕ್ಟೆಡ್ ರೆಂಟ್ ನಮ್ಗೆ ಆಲ್ರೆಡಿ ಸಿಕ್ಕಿದೆ. ಆಕ್ಚುಯಲ್ ರೆಂಟ್ ಅಂದ್ರೆ ಸೊ ಇಲ್ಲಿ ಎಷ್ಟಪ್ಪ ಆಕ್ಚುಯಲ್ ರೆಂಟ್ ಪೇಮೆಂಟ್ ಮಾಡ್ತಾ ಇರೋದು? ಕ್ವಶನ್ಸ್ ಅನ್ನ ನೋಡಿ, ಕ್ವಶನ್ಸ್ ಅಲ್ಲಿ ಆಕ್ಚುಯಲ್ ರೆಂಟ್ ಕೊಡ್ತಾ ಇರೋದು ಲೆಟ್ ಔಟ್ ಎಷ್ಟಕ್ಕೆ ರೆಂಟ್ ಪರ್ ಮಂತ್. ಹೌಸ್ ಎ 3,000 ಇದೆಯಂತೆ. ಸೊ ಹಾಗಾಗಿ ಹೌಸ್ ಎ 3,000, ಹೌಸ್ ಬಿ ಬಂದು 2,500ಗೆ ಲೆಟ್ ಔಟ್ ಮಾಡಿರೋದು. ಸೊ ಆಕ್ಚುಯಲ್ ರೆಂಟ್ ಅಂತ ಬಂದಾಗ ಸೊ ಹೌಸ್ ಪ್ರಾಪರ್ಟಿ ಹೇಗೆ 3,000 ಇಂಟು 12 ಮಾಡಿದ್ರೆ ಸೊ
ಆಕ್ಚುಯಲ್ ರೆಂಟ್ ಬಂದು 36,000 ಹೌಸ್ ಎ ಸಿಗುತ್ತೆ HP. ಸೇಮ್ ಹೌಸ್ ಪ್ರಾಪರ್ಟಿ ಬಿ ಬಂದು 2,500 ಇದೆ. ಇಂಟು 12 ಮಂತ್ಸ್ ಮಾಡಿಕೊಂಡ್ರೆ 2,500 ಇಂಟು 12 ಮಾಡಿದ್ರೆ ಆಕ್ಚುಯಲ್ ರೆಂಟ್ ಬಂದು 30,000 ಸಿಗುತ್ತೆ. ಆಕ್ಚುಯಲ್ ರೆಂಟ್ ಸಿಗುತ್ತೆ. ಸೊ ಇದು ಆಕ್ಚುಯಲ್ ರೆಂಟ್ ಅಂತ ಕರಿತೀವಿ. ಸೊ ಆಕ್ಚುಯಲ್ ರೆಂಟ್ ಅಂದ್ರೆ ಎಷ್ಟು ರೆಂಟ್ ಪರ್ ಮಂತ್ ಅವ್ರು ಕೊಟ್ಟಿದ್ದಾರೆ, ಲೆಟ್ಔಟ್ ಎಷ್ಟಕ್ಕೆ ಲೆಟ್ಔಟ್ ಮಾಡಿದೀವಿ ರೆಂಟಿಗೆ ಕೊಟ್ಟಿದ್ದಾರೆ ಅಂತ. ಸೊ ಲೆಟ್ಔಟ್ ಹೌಸ್ ಎ 3,000 ಇದೆ, ಹೌಸ್ ಬಿ 2,500 ಇದೆ. ಪರ್ ಮಂತ್ ಅಲ್ಲಿ ಹೇಳೋದು, ಮಲ್ಟಿಪ್ಲೈ ವಿತ್ 12 ಮಂತ್ಸ್ ಇವ್ರಿಗೆ ಆಕ್ಚುಯಲ್ ರೆಂಟ್ ಸಿಗುತ್ತೆ. ಸೊ ಎಕ್ಸ್ಪೆಕ್ಟೆಡ್ ರೆಂಟ್ ಅಥವಾ ಆಕ್ಚುಯಲ್ ರೆಂಟ್ ಏನಿರುತ್ತೆ ಈ ಎರಡರಲ್ಲಿ, ಸೊ ನೀವು ಕ್ಯಾಲ್ಕುಲೇಷನ್ಸ್ಗೆ ತಗೋಬೇಕಾದ್ರೆ, ಸೊ ಆಕ್ಚುಯಲ್ ರೆಂಟ್ ಅಂಡ್ ಎಕ್ಸ್ಪೆಕ್ಟೆಡ್ ರೆಂಟ್ ಏನಿದೆ ಇವೆರಡರಲ್ಲಿ ನೀವು ವಿಚ್ ಎವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇರುತ್ತೆ ಅದನ್ನ ತಗೋಬೇಕಾಗುತ್ತೆ. ಸೊ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಅದನ್ನ ನಾವು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್ ಅಂತ ಕರಿತೀವಿ. ಈಗ ಎಕ್ಸ್ಪೆಕ್ಟೆಡ್ 45 ಇದೆ, ಆಕ್ಚುಯಲ್ 36 ಇದೆ. ವಿಚ್ ಎವರ್ ಈಸ್ ಹೈಯರ್, 45,000 ಈಸ್ ಹೈಯರ್. ಸೊ 45,000. ಅಂಡ್ ಹೌಸ್ ಬಿ ನಲ್ಲಿ 40,000 ಎಕ್ಸ್ಪೆಕ್ಟೆಡ್ ಇದೆ, ಆಕ್ಚುಯಲ್ 30,000 ಇದೆ. ವಿಚ್ ಎವರ್ ಈಸ್ ಹೈಯರ್, 40,000 ಈಸ್ ಹೈಯರ್. ಸೊ 40,000 ಈಸ್ ಕನ್ಸಿಡರ್ಡ್ ಫಾರ್ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್ ಅಂತ ಕರಿತೀವಿ. ಇದರಲ್ಲಿ ನಾವು ಏನ್ ಲೆಸ್ ಮಾಡಬೇಕಪ್ಪ ಅಂದ್ರೆ ವೆಕೆಂಟ್ ಪೀರಿಯಡ್. ಎಷ್ಟು ವೆಕೆಂಟ್ ಪೀರಿಯಡ್ ಇದೆ ಅಂತ ಹೇಳಿದ್ರೆ, ವೇಕೆನ್ಸಿ ಪೀರಿಯಡ್ ಅಂದ್ರೆ ಎಷ್ಟು ತಿಂಗಳು ಯೂಸ್ ಮಾಡಿಲ್ಲ ವೇಕೆಂಟ್ ಇದೆ ಅಂತ ಹೇಳಿದ್ರೆ, ಯಾವ ಹೌಸ್ ಇದೆ ಅಂತ ಹೇಳಿದ್ರೆ ಕ್ವಶನ್ಸ್ ಅಲ್ಲಿ ಅವ್ರು ಹೇಳಿದಾರೆ ನೋಡಿ. ಸೊ ಯಾವ್ದಪ್ಪ ಅಂತ ಹೇಳಿದ್ರೆ ಹೌಸ್ ಎ ರಿಮೈಂಡ್ ವೆಕೆಂಟ್ ಫಾರ್ 4 ಮಂತ್ಸ್ ಅಂತ ಹೇಳಿದ್ದಾರೆ. ಯಾವುದು ಹೌಸ್ ಎ ಮಾತ್ರನೇ ವೆಕೆಂಟ್ ಪೀರಿಯಡ್ ಇರ್ತಕ್ಕಂಥದ್ದು 4 ಮಂತ್ಸ್ ಇದೆಯಂತೆ. ಸೊ ಹಾಗಾಗಿ ಸೊ ಹೌಸ್ ಎ ಬಂದು ಎಷ್ಟು ರೆಂಟ್ ಇರ್ತಕ್ಕಂಥದ್ದು 3,000 ಒಂದು ತಿಂಗಳಿಗಿರೋದು, ಮಲ್ಟಿಪ್ಲೈ ವಿತ್ 4 ಮಂತ್ಸ್ ಅದು ವೆಕೆಂಟ್ ಇದೆ ಅಂತ ಹೇಳಿದ್ರೆ 12,000 ನಮಗೆ ವೆಕೆಂಟ್ ಪೀರಿಯಡ್ ಲಾಸ್ ಸಿಗುತ್ತೆ. 12,000 ನಾವು ಡಿಡಕ್ಟ್ ಮಾಡಬೇಕಾಗುತ್ತೆ ಬಿಕಾಸ್ ವೆಕೆಂಟ್ ಅಲ್ಲಿ ಇರ್ತಕ್ಕಂಥದ್ದು 12,000 ಇದೆ. ಹೌಸ್ ಬಿಗೆ ಯಾವುದೇ ತರಹದ ವೆಕೆಂಟ್ ಇಲ್ಲ, ಹಾಗಾಗಿ ಅದರಲ್ಲಿ ಏನು ಲೆಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗ ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ. ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರಿತೀವಿ. ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಲೆಸ್ ಮಾಡಿದ್ರೆ 45,000 ಮೈನಸ್ 12,000 ನಾವು ಲೆಸ್ ಮಾಡಿದ್ರೆ 33,000 ಫಾರ್ ಹೌಸ್ ಎ ಸಿಗುತ್ತೆ. ಅಂಡ್ 40,000 ಮೈನಸ್ 0 ಮಾಡಿದ್ರೆ ನಮಗೆ 40,000 ಬಿ ನಲ್ಲಿ ಇರುತ್ತೆ, 40,000 ಇರುತ್ತೆ. ಅಂಡ್ ಹೌಸ್ ಗೆ ಯಾವುದೇ ತರದಿಲ್ಲ, 0. ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಕೂಡ ಅದು 0 ಇರುತ್ತೆ ಬಿಕಾಸ್ ಸೆಲ್ಫ್ ಆಕ್ಯುಪೈಡ್ ಆಗಿರೋದ್ರಿಂದ. ನಿಮಗೆ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಸಿಕ್ಕಾದ್ಮೇಲೆ ನೀವು ನೆಕ್ಸ್ಟ್ ಏನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಮುನಿಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ಅಸೆಸಿ. ಅಸೆಸಿ ಏನ್ ಮುನ್ಸಿಪಲ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಿದಾನೆ, ಸೊ ಅದನ್ನ ನೀವು ಲೆಸ್ ಮಾಡಬೇಕಾಗುತ್ತೆ. ನೋಡಿ ಮುನ್ಸಿಪಲ್ ಟ್ಯಾಕ್ಸ್ಗೆ ಇಲ್ಲಿ ಹೇಳಿದ್ದಾರೆ ಮುನ್ಸಿಪಲ್ ಟ್ಯಾಕ್ಸ್ ಆಫ್ ಹೌಸ್ ಎ ಪೇಯ್ಡ್ ಬೈ ಟೆನೆಂಟ್. ಸೊ ಹೌಸ್ ಎನ ಪೇಮೆಂಟ್ ಮಾಡೋದು ಟೆನೆಂಟ್ ಪೇಮೆಂಟ್ ಮಾಡಿದಾನೆ, ಹಾಗಾಗಿ ಟೆನೆಂಟ್ ಪೇಮೆಂಟ್ ಮಾಡಿದ್ರೆ ಅದನ್ನ ತಗೊಳ್ಬಾರ್ದು. ಯಾಕೆಂದ್ರೆ ಅಸೆಸಿನೇ ಪೇಮೆಂಟ್ ಮಾಡಿದ್ರೆ ಮಾತ್ರನೇ ಡಿಡಕ್ಟ್ ಮಾಡಬೇಕು. ಸೊ ಹೌಸ್ ಎ ಟೆನೆಂಟ್ ಪೇಮೆಂಟ್ ಮಾಡಿದಾನೆ, ಇಟ್ ಈಸ್ ನಾಟ್ ಎಲಿಜಿಬಲ್ ಫಾರ್ ಡಿಡಕ್ಷನ್. ಅಂಡ್ ಮುನ್ಸಿಪಲ್ ಟ್ಯಾಕ್ಸ್ ಆಫ್ ಹೌಸ್ ಬಿ ವಾಸ್ ನಾಟ್ ಪೇಡ್, ಪೇಮೆಂಟ್ ಮಾಡಿಲ್ವಂತೆ. ಸೊ ಹಾಗಾಗಿ ತಗೊಳಕ್ ಹೋಗ್ಬೇಡಿ. ಟೆನೆಂಟ್ ಪೇಮೆಂಟ್ ಮಾಡಿದ್ದಾನೆ ಅದನ್ನು ತಗೋಬಾರ್ದು. ಸೆಕೆಂಡ್ ಒನ್ ಪೇಮೆಂಟ್ ಮಾಡಿಲ್ಲ ಅಂತ ಹೇಳಿದರೆ, ಹಾಗಾಗಿ ತಗೊಳ್ಳೋದಿಲ್ಲ. ಸೊ ನಿಮಗೆ ಲೆಸ್ ಮಾಡಿದ್ರೆ ಸೊ ನಿಮಗೆ ಬರೋದು ನೆಟ್ ಆನ್ಯುಯಲ್ ವ್ಯಾಲ್ಯೂ. ನೆಟ್ ಆನ್ಯುಯಲ್ ವ್ಯಾಲ್ಯೂ ಸಿಗುತ್ತೆ, ದಟ್ ಈಸ್ 33,000 ಹೌಸ್ ಎ ಅಂಡ್ 40,000 ಹೌಸ್ ಬಿ. ನೆಟ್ ಆನ್ಯುಯಲ್ ವ್ಯಾಲ್ಯೂ 40,000 ಸಿಗುತ್ತೆ. ಸೊ ಈ ನೆಟ್ ವ್ಯಾಲ್ಯೂ ಆನ್ಯುಯಲ್ ವ್ಯಾಲ್ಯೂ ಸಿಕ್ಕಾದ್ಮೇಲೆ ನೀವೇನ್ ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಪ್ರಕಾರ ನೀವು ಡಿಡಕ್ಷನ್ಸ್ ಅನ್ನ ಮಾಡಬೇಕಾಗುತ್ತೆ.
24ನ ಪ್ರಕಾರ ಡಿಡಕ್ಷನ್ಸ್ ಅನ್ನ ಮಾಡಬೇಕು. ಏನ್ ಡಿಡಕ್ಷನ್ಸ್ ಮಾಡಬೇಕು ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್. ಆಸ್ ಯೂಶುವಲ್ ನಿಮಗೆ ಗೊತ್ತಿರೋ ಹಾಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಟ್ 30%. 30% ಆನ್ ನೆಟ್ ಆನ್ಯುಯಲ್ ವ್ಯಾಲ್ಯೂ. ಸೊ 30% ನಾವು ಡಿಡಕ್ಟ್ ಮಾಡಬೇಕಾಗುತ್ತೆ. ನೆಟ್ ಆನ್ಯುಯಲ್ ವ್ಯಾಲ್ಯೂ ಮೇಲೆ 30% ಡಿಡಕ್ಟ್ ಮಾಡಬೇಕು. ಸೊ ಹಾಗಾಗಿ 33,000 ಮೇಲೆ 30% ಮಾಡಿಕೊಂಡ್ರೆ ನಮಗೆ 33,000 ಮೇಲೆ 30% ಮಾಡಿಕೊಂಡ್ರೆ ನಮಗೆ 9,900 ಬರುತ್ತೆ. ಸೊ ಡಿಡಕ್ಟ್ ಮಾಡಬೇಕು 9,900. ಅದೇ ಥರ ನೀವು ಸೆಕೆಂಡ್ ಒನ್ ಹೌಸ್ ಬಿ ಬಂದು 40,000 ಇದೆ. ಈ 40,000 ಮೇಲೆ 30% ಮಾಡಿದ್ರೆ ಸೊ ನಿಮಗೆ ಎಷ್ಟು ಬರುತ್ತಪ್ಪ ಅಂದರೆ 12,000 ಬರುತ್ತೆ. 12,000 ಸಿಗುತ್ತೆ. ಇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್. 30% ಆನ್ ನೆಟ್ ಅಸೆಟ್ ವ್ಯಾಲ್ಯೂ ಮೇಲೆ ಒಂದು ಲೆಸ್ ಮಾಡ್ತಕ್ಕಂಥದ್ದು. ಇನ್ನೊಂದು ಏನು ಲೆಸ್ ಮಾಡಬೇಕಪ್ಪ ಅಂದರೆ ಇಂಟ್ರೆಸ್ಟ್ ಆನ್ ಲೋನ್. ಇಂಟ್ರೆಸ್ಟ್ ಆನ್ ಲೋನ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಎಷ್ಟು ಕ್ವಶನ್ ಅಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ 15,000 ಕೊಟ್ಟಿದ್ದಾರೆ, 5,000 ಇದೆ, 2,000 ಇದೆ. ಸೊ ಎಲ್ಲದೂ ಕೂಡ ತಗೊಂಡಿರ್ತಕ್ಕಂಥದ್ದು ಕನ್ಸ್ಟ್ರಕ್ಷನ್ಗೆ ತಗೊಂಡಿರ್ತಕ್ಕಂಥದ್ದು. ಸೊ ಲೋನ್ ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟಿದ್ದಾರೆ. ದಟ್ ಈಸ್ ಹೌಸ್ ಎ 15,000 ಲೆಸ್ ಮಾಡಬೇಕಾಗತ್ತೆ. ಸೊ ಬ್ರಾಕೆಟಲ್ಲಿ ತೋರಿಸ್ತೀನಿ. ಆ್ಯಂಡ್ ಹೌಸ್ ಬಿ ಬಂದು 5,000 ಆ್ಯಂಡ್ ಹೌಸ್ ಸಿ ಬಂದು 2,000. ಹೌಸ್ ಸಿ ಬಂದು 2,000. ಸೊ ಇದು ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟಿರ್ತಕ್ಕಂಥದ್ದು. ಸೊ ಲಾಸ್ಟ್ ಕಾಲಮು ಹೌಸ್ ಸಿ ನಲ್ಲಿ ಮಾತ್ರ ತಗೋಬೇಕಾಗುತ್ತೆ ಇದು, ಯಾಕೆಂದ್ರೆ ನೆಟ್ ಅಸೆಟ್ ವ್ಯಾಲ್ಯೂ ನೆಟ್ ಆನ್ಯುಯಲ್ ವ್ಯಾಲ್ಯೂ ಏನಿದೆ ಅಲ್ಲಿವರೆಗೂ ಕೂಡ ಸೆಲ್ಫ್ ಆಕ್ಯುಪೈಡ್ 0 ಇರುತ್ತೆ. ಅಂಡ್ ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ ಅಪ್ ಟು 1,50,000 ವರೆಗೂ ಎಲಿಜಿಬಲ್ ಇರ್ತಕ್ಕಂಥದ್ದು. ಸೊ 2,000 ಇದೆ, ಸೊ ಇಟ್ ಈಸ್ ಎಲಿಜಿಬಲ್. ಸೊ ಈಗ ಲೆಸ್ ಮಾಡಿದ್ರೆ ಸೊ ನಿಮಗೆ ಬರ್ತಕ್ಕಂಥದ್ದೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಫಸ್ಟ್ ಕಾಲಮ್ ಅಲ್ಲಿ ನೀವು ಲೆಸ್ ಮಾಡಿದ್ರೆ 8,100 ಬರುತ್ತೆ. ಸೆಕೆಂಡ್ ಒನ್ ಬಂದು 23,000 ಬರುತ್ತೆ. ಲಾಸ್ಟ್ ಕಾಲಮ್ ಲಾಸ್ ಬರುತ್ತೆ 2,000 ನೆಗೆಟಿವ್ ಸಿಗುತ್ತೆ. 2,000 ನೆಗೆಟಿವ್ ಲಾಸ್ಟ್ ಒನ್ ಸಿಗುತ್ತೆ. ಸೊ ಈ ತರ ಒಂದು ಕ್ವಶನ್ಸ್ ಅನ್ನ ನೀವು HP ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮೇಲೆ ಎಕ್ಸ್ಪೆಕ್ಟ್ ಮಾಡಲೇಬಹುದು. ಸೊ ಈ ತರ ಒಂದು ಕ್ವಶನ್ ನಿಮಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಿಂದ ಇರುತ್ತೆ 12 ಮಾರ್ಕ್ಸ್ಗೆ. ಕೇರ್ಫುಲ್ ಆಗಿ ಈ ತರ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಸೊ ಈ ಕ್ವಶನ್ಸ್ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ಅದನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.